ಇವತ್ತಿನ ಬಿಗ್ ಡಿಬೇಟ್ ಕಾರ್ತಿಕ್ ಮೈತ್ರಿ. ಈಗ ಬಂದಿರುವಂತಹ ಒಂದು ಬ್ರೇಕಿಂಗ್ ನ್ಯೂಸ್ ಏನು ಅಂತಂದ್ರೆ, ವೈದ್ಯಕೀಯ ಪರೀಕ್ಷೆ ಪ್ರಕಾರ ಮೈತ್ರಿಯ ಮೇಲೆ ಅತ್ಯಾಚಾರ ನಡೆದಿಲ್ಲ, ವೈದ್ಯಕೀಯ ಪರೀಕ್ಷೆಯಲ್ಲಿ ಸಾಬೀತು ಇಂಥ ಒಂದು ಡೌಟ್ ಬರ್ತಾ ಇದೆ. ಸಮಯ ನ್ಯೂಸ್ಗೆ ಉನ್ನತ ಮೂಲಗಳ ಮಾಹಿತಿ ಸಿಗ್ತಾ ಇದೆ. ಮೈತ್ರಿಯ ದೂರಿನ ಮೇರೆಗೆ ಆಕೆಗೆ ವೈದ್ಯಕೀಯ ಪರೀಕ್ಷೆ ನಡೆಸಲಾಗಿತ್ತು. ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿದ್ದ ಆಕೆಯನ್ನು ಒಳಪಡಿಸಿದರು. ನಿನ್ನೆ ಸಂಜೆ ನಿಮ್ಗೆ ಗೊತ್ತಿರಬಹುದು, DVS ಮಗನ ಪ್ರೇಮ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲೂ ಕೂಡ ಸಾಕಷ್ಟು ಟ್ವಿಸ್ಟ್ಗಳು ಪಡ್ಕೊಳ್ತಾ ಇದೆ. ನಾನು ನಮ್ಮ ವಕೀಲರಾದಂಥ ಶ್ಯಾಮ್ ಸುಂದರ್ ಅವ್ರ ಹತ್ರ ಮಾತಾಡ್ತಾ ಇದ್ದೆ. ಈ ವೈದ್ಯಕೀಯ ಪರೀಕ್ಷೆ ಇಂಥ ಒಂದು ಸಂದರ್ಭದಲ್ಲಿ, ಅತ್ಯಾಚಾರ ಕೇಸ್ ದಾಖಲಾದಂಥ ಸಂದರ್ಭದಲ್ಲಿ ಹೇಗಿರುತ್ತೆ ಅನ್ನುವಂಥದ್ದು ನಾವು ಆಫ್ ದ ರೆಕಾರ್ಡ್ ಮಾತಾಡ್ತಾ ಇದ್ವಿ. ಅವರು ಹೇಳ್ತಾ ಇದ್ರು ಅದು ಅರ್ಧ ಗಂಟೆ ಒಳಗಾಗಿ ಅಥವಾ ಇಷ್ಟು ಗಂಟೆ ಒಳಗಾಗಿ ಇಮಿಡಿಯೇಟ್ ಆಗಿ ನಡಿಬೇಕಾಗತ್ತೆ ಅನ್ನುವಂಥದ್ದು. ಸೊ ಅದು ಕೂಡ ಸಾಕಷ್ಟು ಟ್ವಿಸ್ಟ್ಗಳನ್ನು ಹುಟ್ಟುಹಾಕತ್ತೆ. ಸೊ ಇಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್, ಯಾಕಂತಂದರೆ ಇಲ್ಲೊಂದು ಭಾಳ ಮುಖ್ಯವಾದಂಥ ಅಂಶ. 2011ರಲ್ಲಿ ಕಾರ್ತಿಕ್ಗೆ ಒಂದು ಅಪಘಾತ ಆಗುತ್ತೆ. ಆ ಅಪಘಾತದಲ್ಲಿ ಅವರು ಕೋಮಾದಲ್ಲಿರ್ತಾರೆ. 3 ದಿನಗಳ ಹಿಂದಿನದನ್ನು ಈಗ ನೆನಪಿರೋದಿಲ್ಲ ಅನ್ನುವಂಥದ್ದು. ಮರೆಗುಳಿ ಕಾಯಿಲೆ ಇದೆ ಎಂಬ ವಾದ ಇದೆ, ನಾವು ಅದನ್ನು ಹೇಳ್ತಾ ಇರೋದಲ್ಲ. ಯಾಕೆ ಈ ಪಾಯಿಂಟ್ ಕೂಡ ಇಲ್ಲಿ ಬಹಳ ಮುಖ್ಯವಾಗುತ್ತೆ ಅಂತಂದರೆ, 1955ರ ಹಿಂದೂ ವಿವಾಹ ಅಧಿನಿಯಮ ಪ್ರಕಾರ ವಧುವರರಿಬ್ಬರು ಮಾನಸಿಕ ಸ್ವಾಸ್ಥ್ಯವುಳ್ಳವರಾಗಿರಬೇಕು ಅನ್ನೋ ಷರತ್ತಿದೆ. ಈ ಮರೆಗುಳಿ ಕಾಯಿಲೆಯಿಂದ ಕಾರ್ತಿಕ್ ತಪ್ಪಿಸಿಕೊಳ್ಳಬಹುದಾದ ಸಾಧ್ಯತೆ ಇದೆ. ಇಲ್ಲಿ ನಾವು ಸಾಧ್ಯತೆ ಇದೆ ಅಂತ ಹೇಳುವಾಗ ಮತ್ತೆ ಮೊನ್ನೆ ಮದುವೆ ಆಯ್ತಲ್ಲ, ಅಂದ್ರೆ ನಾನು ಇಷ್ಟ ಮಾಡಿ ಹೇಗೆ ಅಲ್ಲ ಅತ್ಯಾಚಾರ ನಡೆದಿಲ್ಲ ಅನ್ನುವಂಥದ್ದು ಈ ರೀತಿ ಉನ್ನತ ಮೂಲಗಳು ಕೆಲವು ಮಾಹಿತಿಗಳನ್ನು ನೀಡ್ತಾ ಇದೆ. ಇನ್ನು ಡಾಕ್ಟರ್ ಅದನ್ನು ಸ್ಪಷ್ಟಪಡಿಸಬೇಕಾಗತ್ತೆ. ಆ ರಿಪೋರ್ಟ್ ನೋಡಿದ ನಂತರ ಗೊತ್ತಾಗತ್ತೆ. ಈಗ ಬಂದಿರುತ್ತೆ ತಕ್ಷಣದ ಮಾಹಿತಿ. ಇದು ಈಗ ಮೈತ್ರಿಯ ಗೌಡ ಅವರ ಪರವಾಗಿರುವಂತಹ ವಕೀಲರು ಜಯದೇವಯ್ಯ ಅವರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ಕಾರ ಸರ್. ಈ ಒಂದು ನನ್ನ ಒಂದು ಡೌಟ್ ಸರ್, ಈಗ ವಂಚನೆ ಪ್ರಕರಣ, ಅಪಹರಣ ಪ್ರಕರಣ ಮತ್ತು ಅತ್ಯಾಚಾರ ಪ್ರಕರಣ, ಈ 3 ವಿಧದಲ್ಲಿ ಕೇಸ್ ದಾಖಲಾಗಿದೆ ಈಗ. ಹೌದು. ಸೊ ಅವರು ಮದುವೆ ಆಗಿದ್ದಾರೆ ಅಂತ ಹೇಳುವಾಗ ಈ ಕೇಸ್ ಹೇಗೆ ಉಳಿಯುತ್ತೆ, ಎಷ್ಟು ಸ್ಟ್ಯಾಂಡ್ ಆಗತ್ತೆ ಅಂತ? ಇಲ್ಲಿ ಒಂದು ವಿಷಯವನ್ನು ತಾವು ಗಮನಿಸಬೇಕಾಗತ್ತೆ. ಹೇಳಿ ಸರ್. ಮುಖ್ಯವಾಗಿ ಮದುವೆ ಅಂದಾಗ ನಮಗೇನಾಗ್ತದೆ, ಹಿಂದೂ ಸಂಪ್ರದಾಯ ಪ್ರಕಾರ ಮದುವೆ ಅಂದರೆ ಶಾಸ್ತ್ರೋಕ್ತವಾಗಿ ಒಂದು ಮದುವೆ ಇದೆ. ಇಲ್ಲಿ ಆ ಕಾರ್ತಿಕ್ ಗೌಡರು ಏನು ಮಾಡಿದರು ಅಂದರೆ, ಅವ್ರ ಮನೆಯಲ್ಲೇ ದೇವ್ರ ಮನೆ ಎದುರುಗಳಿಗೆ ಅವರು ಅರಿಶಿಣ ಕೊಂಬು ಅಂದರೆ, ಅರಿಶಿಣ ಕೊಂಬಿಗೆ ಭಾಳಷ್ಟು ಶ್ರೇಷ್ಠತೆ ಇದೆ ನಮ್ಮ ಹಿಂದೂ ಧರ್ಮದಲ್ಲಿ. ಹೀಗಾಗಿ ಅರಿಶಿಣ ಕೊಂಬನ್ನು ಕಟ್ಟಿ ಮದುವೆ ಆಗಿದ್ದೇನೆ ಅಂತ ಡ್ರೈವರ್ ಎದುರುಗಳಿಗೆ ಅವರು ಒಂದು ಮದುವೆ ಆಗಿದ್ದಾರೆ. ಅದು ಮದುವೆ ಆದ ನಂತರ ಅವರು ಪತಿ ಪತ್ನಿ ಅಂತ ನಡೆದುಕೊಂಡಿದ್ರು. ಪತಿ ಪತ್ನಿ ಅಂತ ನಡೆದುಕೊಂಡಾಗ ಆಗ ಅತ್ಯಾಚಾರ ಅಂತ ಅನ್ಸೋದಿಲ್ಲ ತಳದಾಗೆ. ಈಗ ಏನಾಯ್ತು ಅಂದ್ರೆ, ಈಗ ಕಾರ್ತಿಕ್ ಗೌಡ ಅವರವರು ಇನ್ನೊಂದು ಹುಡುಗಿ ಜೊತೆಗೆ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದಾರೆ. ಎಂಗೇಜ್ಮೆಂಟ್ ಮಾಡ್ಕೊಂಡಾಗ ಆಮೇಲೆ ಈ ಒಂದು ವಿಷಯ ಇವ್ರಿಗೆ ಗೊತ್ತಿಲ್ಲ. ಈ ವಿಷಯ ಗೊತ್ತಿಲ್ಲದೆ ಇದ್ದಾಗ ಮೊದಲು ಮದುವೆ ಆಗಿದ್ದು ಈಗ ಅದು ಮದುವೆನೇ ಆಗಿಲ್ಲ ಅಂತ ಅಂದಾಗ ಅದು ಏನಂತಾಗುತ್ತೆ. ಓಕೆ, ಈಗ ನಿಮಗೆ ಮೈತ್ರಿ ಆ ಒಂದು ಸಂದರ್ಭದಲ್ಲಿ ಸರ್, ಈಗ ಮೈತ್ರಿ ಗೌಡ ಪರ ಆ ಒಂದು ಸಂದರ್ಭದಲ್ಲಿ ಓಕೆ ಸರ್, ಒಂದು ನಿಮಿಷ. ಈಗ ಮೈತ್ರಿ ಪರ ವಾದವನ್ನ ನ್ಯಾಯಾಲಯ ಪುರಸ್ಕರಿಸುತ್ತೆ ಅನ್ನೋದನ್ನ ಹೇಳೋದಿದ್ರೆ ಯಾವೆಲ್ಲ ಅಂಶಗಳು ಮೈತ್ರಿಗೆ ಪ್ಲಸ್ ಆಗಿ ಪ್ಲಸ್ ಆಗತ್ತೆ? ಅಲ್ಲಿ ನಮಗೆ ಮುಖ್ಯವಾಗಿದ್ದ ಅಂಶ ಅಂದ್ರೆ, ಇವರು ಎಂಗೇಜ್ಮೆಂಟ್ ಆಗಿರದೇ ಇದ್ರೆ ನಮ್ದು ಯಾವ ಒಂದು ಸಮಸ್ಯೆ ಇರಲಿಲ್ಲ. ಎಂಗೇಜ್ಮೆಂಟ್ ಆಗಿದ್ರಿಂದ ನಾವು ಅದನ್ನ ಸೆಕೆಂಡ್ ಮ್ಯಾರೇಜ್ ಅಂತ ಹೇಳ್ತೀವಿ. ಮತ್ತೆ ಅದು ಇಲ್ಲೀಗಲ್ ಅಂತ, ಯಾಕಂದ್ರೆ ಮ್ಯಾರೇಜ್ ಆಗಿದೆ ಅಂದ್ರೆ ಮೇಲೆ ಅದು ಇಲ್ಲೀಗಲ್ ಅಂತಾನೆ ಆಗುತ್ತೆ. ಅದು ಆ ಒಂದು ಅಂಶದ ಮೇಲೆ ನಾವು ಗಮನ ಹರಿಸ್ತಾ ಇದ್ದೀವಿ. ಆಮೇಲೆ ಅತ್ಯಾಚಾರ ನಡೆದಿದೆ ಸಹ ಈಗ ವೈದ್ಯಕೀಯ ಫೈನ್ ಸರ್. ಇಲ್ಲಿ ಇನ್ನೊಂದು ಸೂಕ್ಷ್ಮತೆ ನಾನು ನಿಮ್ಮ ಹತ್ರ ಕೇಳ್ತಾ ಇರುವಂತದ್ದು, ಇಲ್ಲಿ ಎಂಗೇಜ್ಮೆಂಟ್ ಆಗಿದೆ, ಮದುವೆ ಆಗಿಲ್ಲ. ಇದಕ್ಕೇನಾದ್ರೂ ಕಾನೂನಲ್ಲಿ ಏನಾದರೂ ಏನು ಲೂಪ್ಹೋಲ್ಸ್ ಇದೆಯಾ? ಇಲ್ಲ ಏನಿಲ್ಲ. ಓಕೆ, ಜಯದೇವಯ್ಯ ಶ್ಯಾಮ್ ಸುಂದರ್ ಅಡ್ವೊಕೇಟ್. ಜಯದೇವಯ್ಯ ಅವರು ನಮಸ್ಕಾರ. ಶ್ಯಾಮ್ ಸುಂದರ್ ಅಡ್ವೊಕೇಟ್ ಮಾತಾಡ್ತೀನಿ. ಹೇಳಿ ಸರ್. ನಮಸ್ಕಾರ. ಈಗ ತಾವು ಹೇಳಿದ್ರಿ ಹಿಂದೆ ಕನ್ಸೆನ್ಷಿಯಲ್ ರಿಲೇಶನ್ಶಿಪ್ ಇದ್ದಿರ್ಬೋದು, ಅಂದರೆ ಸಮ್ಮತಿಪೂರ್ವಕವಾಗಿ ನಡೆದಂತಹ ಒಂದು ಸಾಂಗತ್ಯ ಇದ್ದಿರ್ಬೋದು.
ಈಗ ಆತ ಬೇರೆ ಹುಡುಗಿ ಜೊತೆಲಿ ಮದುವೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇರೋದ್ರಿಂದ ಈಗ ಅದು ರೇಪ್ ಆಗಿ ಪರಿಣಮಿಸುತ್ತೆ ಅಂತ ನನಗೆ ಯಾಕೋ ಬಹಳ ಈ ತರದ್ದು ರೆಟ್ರಾಸ್ಪೆಕ್ಟಿವ್ ಅಂದ್ರೆ ಅಫೆನ್ಸ್ ಅಂತಕ್ಕಂಥದ್ದು ಇಂಡಿಯನ್ ಪೀನಲ್ ಕೋಡ್ ಕೆಳಗಡೆ ಪ್ಲಸ್ ಆಸ್ ಪರ್ ದ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಫೆನ್ಸ್ ಅಂತಕ್ಕಂಥದ್ದು ಅದು ಘಟಿಸಿದಾಗ ಆಗ್ತದೆ ವಿನಃ ಘಟಿಸಿದ ನಂತರ ಬೇರಿನ್ನೇನೋ ಒಂದು ವಿದ್ಯಮಾನ ಆಗಿ ಅದು ಅಫೆನ್ಸ್ ಆಗಿ ಪರಿವರ್ತನೆಗೊಳ್ತಕ್ಕಂಥ ಒಂದು ಸಾಧ್ಯತೆನೇ ಇಲ್ಲ. ನಂಬರ್ 1. ನಂಬರ್ 2, ಪೊಲೀಸ್ನವರು ಯಾಕೋ ಬಹಳ ವಿಚಿತ್ರವಾಗಿ 420 ಅಂತ ಕೂಡ ಕೇಸ್ ಹಾಕಿದ್ದಾರಲ್ಲ, ಅದೇನು ಅಂತ ನಮಗೆ ಇನ್ಫ್ಯಾಕ್ಟ್ ನಾನು ಬಾಬಾ ಸಾಹೇಬ್ರು ಸಹ ಡಿಸ್ಕಸ್ ಮಾಡ್ತಾ ಇದ್ವಿ. 420 ಅಂತಕ್ಕಂಥ ಅಫೆನ್ಸ್ ನಲ್ಲಿ ಕವರ್ ಆಗುವಂತ ಒಂದು ಇನ್ಗ್ರೀಡಿಯೆಂಟ್ ಸಹ ಈ ಕಂಪ್ಲೇಂಟ್ ನಲ್ಲಿ ಇಲ್ಲ. ಡೋಂಟ್ ಯು ಥಿಂಕ್ ಇಟ್ ಈಸ್ ಏನೋ ಒಂದು ಒಂದು ಫಾಲ್ಟಿ ರಿಜಿಸ್ಟ್ರೇಷನ್ ಆಫ್ ದ ಕೇಸ್, ಏನೋ ಒಂದು ಫಾಲ್ಟಿ ಕಂಪ್ಲೇಂಟ್ ಅಂತ ತಮಗೆ ಅನ್ಸೋದಿಲ್ವಾ ಜಯದೇವಯ್ಯ ಅವರೇ? ಇಷ್ಟ ಮದುವೆ ಆಗ್ತೀನಿ ಅಂತ ಅವ್ರು ಹೇಳಿದ್ರು, ಮದುವೆ ಆಗ್ತೀನಿ ಅಂತ ಹೇಳಿದ್ಮೇಲೆ ಮದುವೆ ಆಗಿಬೇಕಾಗಿತ್ತು. ಅದು ಮದುವೆ ಅಂತ ಟ್ರೀಟ್ ಮಾಡಬೇಕಾಗಿತ್ತು. ಅದು ಮದುವೆ ಆಗ್ತೀನಿ ಅಂತ ಹೇಳಿ ನಂಬಿಸಿ ಕರ್ಕೊಂಡು ಹೋಗಿದ್ರಿಂದ ಅದು 2 ವರ್ಷ ಆಯ್ತಲ್ಲ, ಅಂದ್ರೆ ಮದುವೆ ಆಗಿಲ್ಲ ಅಂತ ಆಯ್ತು. ಅಲ್ಲ, ಮದುವೆ ಆಗಿದೆ ಅಂತಾನೆ, ಮದುವೆ ಆಗಿದೆ ಅಂತ ಭಾವಿಸಿದಾಗ ಈ 2ನೇ ಮದುವೆಗೆ ಅವಕಾಶ ಇಲ್ಲ, ಅದು ಬೇಗಮೆ ಆಗಿಬಿಡುತ್ತೆ. ಬೈಗಮಿ ಕಂಪ್ಲೇಂಟ್, ಬೈಗಮಿಯಿಂದ ಯಾರಿಗೆ ಬೈಗಮಿ ಕಂಪ್ಲೇಂಟ್ ಅಲ್ಲ ಇದು, ಬಿಕಾಸ್ ಬೈಗಮಿ ಇದು ಕಂಪ್ಲೇಂಟ್ ಸಹ ಆಗಿಲ್ಲ, ಬೈಗಮಿ ಕಂಪ್ಲೇಂಟ್ ಅಲ್ಲ. ಯಾಕಂದ್ರೆ ಇದು ಅಲ್ಲ, ಇದು ನಾವಿದು ರೇಪ್ ಅಂತಾನೆ ಕನ್ಸಿಡರ್ ಮಾಡಿರೋದು. ಜಯದೇವಯ್ಯ ಅವರೇ ಎಲ್ಲೋ ಒಂದ್ ಕಡೆ ಆ ಒಂದು ದೃಷ್ಟಿಯಿಂದ ಈಗ ಪೊಲೀಸ್ ಅವರು ಕೂಡ ಮೈತ್ರೇಗೌಡ ಅವರನ್ನ ಮತ್ತೊಮ್ಮೆ ಕರೆಸಿಕೊಂಡ್ರು. ನೀವು ಹೇಳಿಕೆಗಳನ್ನ ಅರ್ಧಂಬರ್ಧ ಕೊಟ್ಟಿದ್ದೀರಿ, ಎಲ್ಲಾ ಕಡೆ ನೀವು ಮೀಡಿಯಾದಲ್ಲಿ ಹೇಳ್ತೀರಿ, ನೇರವಾಗಿ ಬನ್ನಿ ಅಂತ ಹೇಳಿ ನೋಟಿಸ್ ಕೊಟ್ಟು ವಾಪಸ್ ಕರೆಸಿಕೊಂಡ್ರು. ಪೊಲೀಸರು ಏನ್ ಕ್ಲಾರಿಫಿಕೇಶನ್ ತಗೊಂಡ್ರು ಸರ್? ಅಂದ್ರೆ ಏನ್ ಬೇಕಾಗಿತ್ತು ಅವರಿಗೆ? ಎಲ್ಲಿ ಕಂಪ್ಲೀಟ್ ಆಗಿ ಅವರಿಗೆ ಮಾಹಿತಿ ಸಿಕ್ಕಿರ್ಲಿಲ್ಲ, ಅರ್ಧಂಬರ್ಧ ಮಾಹಿತಿಗಳಿತ್ತು ಅಂತ ಏನಿತ್ತು ಸರ್ ಅದು? ನನಗೆ ಅದ್ರ ಬಗ್ಗೆ ಇನ್ನೂ ಮಾಹಿತಿ ಸಿಕ್ಕಿಲ್ಲ. ಯಾಕಂದ್ರೆ ಈಗ ನನಗೆ ಸಂಜೆ ಗೊತ್ತಾಯ್ತು ಅವ್ರಿಗೆ ಪೊಲೀಸ್ನವ್ರು ಏನೋ ನೋಟಿಸ್ ಕೊಟ್ಟಿದ್ದಾರೆ ಅಂತ ಗೊತ್ತಾಯ್ತು. ಅದ್ರ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ನನಗಿನ್ನೂ ಬಂದಿಲ್ಲ, ಲಭ್ಯ ಇಲ್ಲ. ಈಗ ಇನ್ನೊಂದು ವಿಚಾರ, ಇಲ್ಲಿ ಕಾರ್ತಿಕ್ ಅವರ ಪರವಾದಂತ ಮೋಸ್ಟ್ಲಿ ಯಾರು ವಾದಿಸ್ತಾರೆ ಗೊತ್ತಿಲ್ಲ, ಆಲ್ರೆಡಿ ನಮಗೆ ಬಂದಿರುವಂತ ಮಾಹಿತಿ ಪ್ರಕಾರ 2011ರಲ್ಲಿ ಕಾರ್ತಿಕ್ಗೆ ಒಂದು ಅಪಘಾತ ಆಗಿತ್ತು, ಕೋಮಾದಲ್ಲಿದ್ರು. 3 ದಿನಗಳ ಹಿಂದಿನದನ್ನ ನೆನಪಿರುವುದಿಲ್ಲ, ಮರೆಗುಳಿ ಕಾಯಿಲೆ ಇದೆ ಎಂಬ ವಾದ ಆ ಕಡೆಯಿಂದ ಬರ್ತಾ ಇದೆ. ಸೊ 1955 ಹಿಂದೂ ವಿವಾಹ ಅಧಿನಿಯಮದ ಪ್ರಕಾರ ವಧುವರಿಬ್ಬರು ಮಾನಸಿಕ ಸ್ವಾಸ್ಥ್ಯವುಳ್ಳವರಾಗಿರಬೇಕು ಅನ್ನೋ ಷರತ್ತಿದೆ. ಈ ಮರೆಗುಳಿ ಕಾಯಿಲೆಯಿಂದ ಕಾರ್ತಿಕ್ ತಪ್ಪಿಸಿಕೊಳ್ಳುವ ಸಾಧ್ಯತೆ ಇದೆಯಾ? ಈಗ ಹೇಳ್ಬೇಕಂದ್ರೆ ಆತರ ಮರೆಗುಳಿ ಕಾಯಿಲೆ ಬಗ್ಗೆ ಇಲ್ಲಿವರೆಗೂ ನನ್ನ ಗಮನಕ್ಕೆ ಬಂದಿಲ್ಲ. ಈಗ ತಾವು ಹೇಳ್ತಾ ಇದ್ದೀರಿ, ಯಾಕಂದ್ರೆ ಹಿಂದೆ ಅವರ ಮೊಬೈಲ್ ರೆಕಾರ್ಡ್ಸ್ ಆಗಲಿ ಅಥವಾ ಬೇರೆ ರೆಕಾರ್ಡ್ಸ್ ಆಗಲಿ ಯಾವುದೇ ನೋಡ್ತಾ ಇದ್ದಾಗ ಆ ಮರೆಗುಳಿ ಕಾಯಿಲೆ ಬಗ್ಗೆ ಯಾವತ್ತೂ ಪ್ರಸ್ತಾಪ ಆಗಿಲ್ಲ. ಈಗ ತಾವು ಹೇಳ್ತಾ ಇರೋದ್ರಿಂದ ಆ ಮರೆಗುಳಿ ಕಾಯಿಲೆ ಬಗ್ಗೆ ಅದು ನೋಡ್ಬೇಕಾಗತ್ತೆ, ರೆಕಾರ್ಡ್ಸ್ ಏನಿದೆ ಅಥವಾ ಅದ್ರ ಬಗ್ಗೆ ಹೇಳ್ದ ಹೊರತು ನಾನು ರೆಕಾರ್ಡ್ಸ್ ನೋಡಿದ ಹೊರತು ಏನು ಹೇಳಕ್ಕಾಗಲ್ಲ. ಓಕೆ, ಈಗ ಇನ್ನೊಂದು ಮುಖ್ಯ ವಿಚಾರ ಸರ್, ಇಲ್ಲಿ ಈಗ ಸಂಪ್ರದಾಯದಂತೆ ಮದುವೆ ಆದ್ರೆ ಕಾನೂನು ಪುರಸ್ಕರಿಸತ್ತೆ ಅನ್ನುವಂಥದ್ದು. ಮಂಗಳೂರಲ್ಲಿ ಮದುವೆ ಆಗಿದ್ದು ಅಂತ ಹೇಳಿದ್ದಾರೆ. ಮಂಗಳೂರಲ್ಲಿ ಎಸ್ಪೆಷಲಿ ಏನ್ ಹೇಳುತ್ತೆ, ತಮಿಳುನಾಡು ಕೋರ್ಟ್ ಒಂದು ಮಾತನ್ನು ಹೇಳುತ್ತೆ, ಆಸ್ ಎ ಪಾರ್ಟ್ ಆಫ್ ತಮಿಳ್ ಮ್ಯಾರೇಜ್ ರಿಚುವಲ್, ಡ್ರೈಡ್ ಟರ್ಮರಿಕ್ ಟ್ಯೂಬರ್ tied with the string is used temporarily or permanently as opposed to the Mangala Sutra of Hindus in India. The Tamil Marriage Act recognizes the custom. Tali necklace is the equivalent of marriage rings in Western culture. In Western and coastal India, during wedding of the Marathi and Konkani people, Kannada Brahmins, turmeric tubers are tied with the strings by the couple to their wrist during a ceremony called Kanakabandhana. So, ಈ ಮಂಗಳೂರು ಸೈಡಲ್ಲಿ ಎಲ್ಲೂ ಕೂಡ ಟರ್ಮರಿಕ್ ಯೂಸ್ ಮಾಡುವಂತ ಪದ್ಧತಿ ಬಹಳ ಕಡಿಮೆ, ತಾಳಿ ಬಿಟ್ರೆ. ಸೊ ಇಲ್ಲಿ ಬಹಳ ಮುಖ್ಯವಾಗಿರುವಂತದ್ದು, ಇದನ್ನ ಮಂಗಳೂರಿಗೆ ಕರ್ಕೊಂಡು ಹೋದಾಗ ಮೈತ್ರೇಗೌಡ ಅವರು ತಗೊಂಡು ಹೋಗಿದ್ರಾ ಅದನ್ನ, ಅಥವಾ ಅಲ್ಲೇ ಇತ್ತ? ಅಲ್ಲಿ ಇದ್ರೂ ಕೂಡ ನಮ್ಮ ಕೆಲವು ಪ್ರಶ್ನೆಗಳು, ಯಾಕಂತಂದ್ರೆ ದೇವರ ಮುಂಭಾಗದಲ್ಲಿ ಅವರು ಆ ತಾಳಿ ಕಟ್ಟಿದ್ರ, ಮಂಗಳೂರು ಸೈಡಲ್ಲಿ ಭೂತಸ್ಥಾನ ಬಹಳ ಪವರ್ಫುಲ್. ಯಾಕಂತಂದ್ರೆ ಏನು ಮಾಡೋದಿದ್ರು ಕೂಡ ದೇವರ ಕೋಣೆಗಿಂತ ಹೆಚ್ಚಾಗಿ ಭೂತಸ್ಥಾನದ ಕೋಣೆ ಮುಂದೆ ಬಹಳ ಹೆಚ್ಚು. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಅವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಒಂದು ಕೋಲ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ, ಕೋಳಿ ಹರಕೆ ಕೊಟ್ಟರು ಅನ್ನೋ ಕಾರಣಕ್ಕಾಗಿ ನಾವು ಅದನ್ನು ಬಹಳ ಜಾಸ್ತಿ ಒಂದು ಸುದ್ದಿ ಮಾಡಿದ್ವಿ, ನಮಗೆ ಬಹಳ ಟೀಕೆಗಳು ವ್ಯಕ್ತವಾಗಿತ್ತು. ಓಕೆ, ಇರ್ಲಿ, ಇದು ಯಾವ ರೀತಿ ಸ್ಟ್ಯಾಂಡ್ ಪಡೆಯುತ್ತೆ ಅಂತ ಸರ್? ಇದು ಯಾವ ರೀತಿ ಸ್ಟ್ಯಾಂಡ್ ಪಡೆಯಬಹುದು? ಈಗ ಆ ಹುಡುಗಿ ಮಂಡ್ಯದವಳು,
ಮಂಡ್ಯದ ನಾಗಮಂಗಲ ಮೂಲದವಳು ಹುಡುಗಿ. ಈಗ ಅವನು ವಿಶ್ವಾಸದಿಂದ ಅಂದ್ರೆ ಈ ಹುಡುಗನ ಬಗ್ಗೆ ಆ ಹುಡುಗಿಗೂ ಹೆಚ್ಚು ಪ್ರೀತಿ ಇತ್ತು, ಆ ಹುಡುಗಿಗೂ ಈ ಹುಡುಗನ ಬಗ್ಗೆ ಪ್ರೀತಿ ಇತ್ತು. ಆ ಹುಡುಗಿಗೆ ಅಷ್ಟೊಂದು ಲೀಗಲ್ ನಾಲೆಡ್ಜ್ ಇಲ್ಲ. ಅಲ್ಲಿ ಮನೆ ಹತ್ರ ಕರ್ಕೊಂಡು ಹೋದಾಗ ನಾನು ಈಗ ನೀನು ಮದುವೆ ಮಾಡ್ಕೊಂಡಿದ್ದೀನಿ ಅಂತ ತಾಳಿ ಕಟ್ಟಿದಾಗ ಶಿ ಟ್ರೀಟೆಡ್ ಆಸ್ ಇಟ್ ಈಸ್ ಮ್ಯಾರೇಜ್ ಅಂತ ತಿಳ್ಕೊಂಬಿಟ್ಟು ಆ ಒಂದು ಇದರೊಳಗೆ ತಿಳ್ಕೊಂಡ್ಲು. ಯಾಕಂದ್ರೆ ಅಲ್ಲಿ ಲೀಗಲ್ ನಾಲೆಡ್ಜ್ ಕೊಡ್ಲಿಕ್ಕೆ ನಾವಾಗಲಿ ನೀವಾಗಲಿ ಯಾರು ಇರಲಿಲ್ಲ. ಅಂದಟ್ಟೆ ಯಾರಿಗೂ ಗೊತ್ತಿಲ್ಲ ಅದು. ಓಕೆ ಅಂದ್ರೆ ಒಟ್ಟಾರೆ ಅಂದಟ್ಟೆ ಯಾರಿಗೂ ಗೊತ್ತಿಲ್ಲ, ನನಗೆ ಮದುವೆ ಆಗಿದೆ ಅಂತ ಸರಿ. ಹಾಗಿದ್ರೆ ಅವರಿಗೆ ಲೀಗಲಿ ಅದರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲದೆ ಇರೋದ್ರಿಂದ ಇವರಾಗಿ ತಾಳಿಯನ್ನು ತಗೊಂಡು ಹೋಗಿಲ್ಲ, ಅದಂತೂ ಬಹಳ ಸ್ಪಷ್ಟ ಆಯ್ತು. ಹೌದು, ಇವರಾಗಿ ತಾಳಿಯನ್ನು ತಗೊಂಡು ಹೋಗಿಲ್ಲ. ಹಾಗಿದ್ರೆ ಮಂಗಳೂರಲ್ಲೇ ನಾನು ಇವತ್ತಿನ ಗಂಡ ಹೆಂಡತಿ ಅಂತ. ಹೌದು, ಹಾಗಿದ್ರೆ ಅರಿಶಿನ ಕೊಂಬನ್ನ ಮಂಗಳೂರಲ್ಲೇ ಸೆಲೆಕ್ಟ್ ಮಾಡಿರ್ಬೇಕು, ಮನೆ ಅಕ್ಕಪಕ್ಕದಲ್ಲೆಲ್ಲ ಇರಬೇಕು ಅಥವಾ ಅಲ್ಲಿಂದಲೇ ಸೆಲೆಕ್ಟ್ ಮಾಡಿ ಕಟ್ಟಿರ್ಬೇಕು, ಅದಂತೂ ಬಹಳ ಸ್ಪಷ್ಟ ಆಗಿದೆ. ಹೌದು, ಓಕೆ. ಅಲ್ಲೇ ಯಾಕಂದ್ರೆ ನನಗೆ ಅದರ ಈಗ ಈ ಅರಿಶಿನ ಕೊಂಬ ಬಗ್ಗೆ ಹೇಳಿದ್ರಲ್ಲ, ನೀವು ಮಂಗಳೂರಿನವರು ನಾವು ಮಂಗಳೂರಿನವರು, ಅಲ್ಲಿ ಆ ಕ್ರಮ ಇಲ್ಲ. ಅಲ್ಲಿ ಸಪ್ತಪದಿ ಆಗ್ಬೇಕು, ಕನ್ಯಾದಾನ ಆಗ್ಬೇಕು, ತಾಳಿ ಕಟ್ಟಬೇಕು, ಇದು ಆಕ್ಟ್ ಪ್ರಕಾರ ಆಗ್ತದೆ. ಆದ್ರೆ ಈ ಏರಿಯಾದಲ್ಲಿ, ಬೆಂಗಳೂರು ಏರಿಯಾದಲ್ಲಿ ಸುತ್ತಮುತ್ತಲಲ್ಲಿ ನಾರ್ತ್ ಇಲ್ಲೆಲ್ಲ ಈ ಒಂದು ಇದು ಯಾವುದು ಅಂದ್ರೆ ಬಹಳಷ್ಟು ಮಹತ್ವ ಇದೆ. ಬಹಳ ಇತಿಹಾಸ ಕೂಡ ತಾಳಿಗಿಂತಲೂ ಕಾನೂನು ಕೂಡ ಅದಕ್ಕೆ ಮಾನ್ಯತೆ ಇಲ್ಲ. ನಾನು ಹೇಳಿದ್ದು ಅದಕ್ಕೆ ನಾನು ಕೇಳಿದ್ದು ಮಂಗಳೂರಲ್ಲಿ ಎಲ್ಲಿ ಸಿಗ್ತದು ಅಂತ ಆ ತಾಳಿ. ನಂಬರ್ 1 ಅರಿಶಿನ ಕೊಂಬ ಸಿಗುತ್ತೆ ಅಲ್ಲ, ಹೇಳ್ಬೋದು, ಇಲ್ಲ ಅಂತಲ್ಲ. ಇವರ ಅಲ್ಲ, ನನ್ನ ಉದ್ದೇಶ ಏನಂದ್ರೆ ಅಂದ್ರೆ ಮಂಗಳೂರಲ್ಲೇ ಸಿಕ್ಕಿದೆ, ಇವರಂತೂ ತಗೊಂಡು ಹೋಗಿಲ್ಲ, ಅದಂತೂ ಸ್ಪಷ್ಟ ಆಯ್ತಾ? ಅವಳು ಹೇಳುದು ನನಗೆ ಸೆಕ್ಸ್ ಕಂಪಲ್ಸನ್ ಮಾಡಿದ, ನನಗೆ ಮದುವೆ ಆಗುದಿಲ್ಲ ಅಂತಂದಾಗ ಈ ಒಂದು ಸಿಚುವೇಶನ್ ಬಂತು ಅಂತ ಅವಳು ಹೇಳ್ತಾ ಇದ್ಲಪ್ಪ. ಸರ್, ಇನ್ನೊಂದು ಪ್ರಶ್ನೆ ಸರ್, ಬಹಳ ಮುಖ್ಯವಾಗಿ 8/5/2014 ಕುಶಾಲ್ ಎಂಬುವರ ಮುಖಾಂತರ ಬೆಂಗಳೂರಿನ ಸಂಜಯ್ ನಗರದಲ್ಲಿರುವ ಕಾಫಿ ಡೇಯಲ್ಲಿ 8 ಗಂಟೆಗೆ ಪರಿಚಯ ಆಗತ್ತೆ ಸರ್. ನಂತರ 28 ದಿನಗಳ ಒಳಗಾಗಿ ಮದುವೆ ಆಗ್ಬಿಡತ್ತೆ. ಇದು ಮೇಲ್ನೋಟಕ್ಕೆ ಏನನ್ಸತ್ತೆ? ಇಷ್ಟು ಬೇಗ ಆಗ್ಬಿಡತ್ತ? ಆಗ್ಬಹುದೇನೋ, ಬಟ್ ಮೇಲ್ನೋಟಕ್ಕೆ ಏನನ್ಸತ್ತೆ ಅಂತ? ಕೋರ್ಟ್ ಇದನ್ನ ಮಾನ್ಯ ಮಾಡುವಂತ ಯಾವುದಾದ್ರೂ ಅಂಶಗಳು ಇದೆಯೇ ಇದರಲ್ಲಿ ಅಂತ? ಈಗ ಪ್ರೇಮ ಪ್ರಕರಣ ಇಮಿಡಿಯೇಟ್ ಆಗಿ ಬಹಳ ಜಾಸ್ತಿ ಆಗ್ಬಿಡ್ತು, ಒಂದೇ ದಿವಸಕ್ಕೆ ಜಾಸ್ತಿ ಆಯಿತು. ಹುಡುಗನ ಬಗ್ಗೆ ಅವಳು ಆಕ್ಟರ್ ಆಗಿದ್ಲು, ಅವಳು ಬಹಳ ಇಷ್ಟಪಟ್ಲು, ಅವತ್ತಿನಿಂದಾನೆ ಇದಾಯ್ತು ಅಂತ ಹೇಳ್ತಾ ಇದ್ದಾರೆ. ಈಗ ಅದು ಮುಗಿದು ಹೋದ ಚಾಪ್ಟರ್. ಈಗ ಅದ್ರ ಬಗ್ಗೆ ನಾವು ಈಗ ಪೋಸ್ಟ್ ಮಾರ್ಟಮ್ ನ ಇದು ಮಾಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಇಬ್ಬರು ಅಫೆಕ್ಷನ್ ಜಾಸ್ತಿ ಆಯಿತು. ಈಗ ಇಟ್ ಈಸ್ ರಿಕ್ವೈರ್ಡ್. ಜಯದೇವಯ್ಯ ಅವರೇ, ಐ ಆಮ್ ಸಾರಿ, ಐ ಡಿಫರ್ ಫ್ರಮ್ ಯುವರ್ ವರ್ಷನ್. ಈಗ ಸಿಟ್ರೆ ಆ ಹೆಣ್ಮಗು ಹೇಳ್ತಾ ಇರೋದು ನನಗೆ ಮದುವೆ ಆಗಿದೆ ಅಂತಕ್ಕಂಥ ವರ್ಷನ್ ಇಟ್ಕೊಂಡಿರೋದು. ಆ ಹುಡುಗಿ ಮದುವೆ ಆಗಿದೆ ಅಂದ್ರೆ ಶಿ ಹ್ಯಾಸ್ ಟು ಪ್ರೂವ್ ದಟ್ ವಿವಾಹದ ಎಲ್ಲಾ ಹಕ್ಕುಗಳನ್ನ ಪಡೆಯೋದಿಕ್ಕೆ ಆಕೆ ಆ ಮದುವೆನ ಪ್ರೂವ್ ಮಾಡ್ಬೇಕು. ಡೈರೆಕ್ಟ್ ಎವಿಡೆನ್ಸ್ ಆದ್ರೂ ಇರ್ಬೋದು, ಇಲ್ಲ ಸಾಂದರ್ಭಿಕ ಸಾಕ್ಷ್ಯ ಇರ್ಬೋದು. ಡೈರೆಕ್ಟ್ ಎವಿಡೆನ್ಸ್ ಅಂದ್ರೆ ಏನು? ಮದುವೆದು ಫೋಟೋಗ್ರಾಫ್ಸ್ ಇರ್ಬೋದು, ಮದುವೆಯನ್ನ ನೇರವಾಗಿ ಕಣ್ಣಿಂದ ಕಂಡೋರ್ ಇರ್ಬೋದು, ಇವೆಲ್ಲ ಡೈರೆಕ್ಟ್ ಎವಿಡೆನ್ಸ್ಗಳು. ಅಥವಾ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಇರ್ಬೋದು, ಇವೆಲ್ಲ ಡೈರೆಕ್ಟ್ ಎವಿಡೆನ್ಸ್ಗಳು. ಸಾಂದರ್ಭಿಕ ಸಾಕ್ಷ್ಯಗಳು ಅಂದ್ರೆ ಏನು? ಡೈರೆಕ್ಟ್ ಎವಿಡೆನ್ಸ್ ಇಲ್ಲದೆ ಇರುವಾಗ ಮದುವೆ ಆಗದೆ ಹೋಗಿದ್ರೆ ಇದು ಆಗ್ತಾ ಇತ್ತ ಅಂತ. ಜೊತೆಲಿ ಓಡಾಟ ಇರ್ಬೋದು, ಒಡನಾಟ ಇರ್ಬೋದು, ಅಥವಾ ಜೊತೆಲಿ ಕೂತ್ಕೊಂಡು ಎಲ್ಲಾದ್ರೂ ಬೇರೆ ಕಡೆ ಎಲ್ಲಾದ್ರೂ ಫೋಟೋಗಳು ತೆಗೆಸ್ಕೊಂಡಿರ್ಬೋದು. ಇವುಗಳೆಲ್ಲ ಸಾಂದರ್ಭಿಕ ಸಾಕ್ಷಿಗಳು ಅಂತ ಅನ್ಸ್ಕೋತವೆ. ಇಲ್ಲಿ ನನಗೆ ಇನ್ನೊಂದು ಮುಖ್ಯವಾದ ವಿಚಾರ, ಮೈತ್ರಿ ಗೌಡ ಅವರಿಗೆ ನಾವು ಒಂದು ಪ್ರಶ್ನೆಯನ್ನು ಮಾಡಿದ್ವಿ, ಅವರ ತಾಯಿಗೆ ಮತ್ತು ಅಕ್ಕನಿಗೆ ಒಂದು ಪ್ರಶ್ನೆಯನ್ನು ಮಾಡಿದ್ವಿ. ಯಾಕಂದ್ರೆ ನೀವು ಮಂಗಳೂರಿಂದ ಅದೇ ಅರಿಶಿನ ಕೊಂಬನ್ನ ಹಾಕೊಂಡು ಮನೆಗೆ ಬಂದಾಗ ಮನೆಯವರು ನೋಡಿದ್ರು, ಮನೆಯವರು ನೋಡಿದವರು ನೀವೇನು ಅದರ ಬಗ್ಗೆ ಕೇಳಲಿಲ್ವಾ? ಮನೆಯವರು ಹೇಳ್ತಾರೆ ನಾವು ಅದರ ಬಗ್ಗೆ ಯಾವುದೇ ರೀತಿಯ ಚಕಾರ ಎತ್ತಲಿಲ್ಲ. ಇದು ಇಷ್ಟೊಂದು ಸೀಕ್ರೆಟಿವ್ ಅಫೈರ್ ನ ಫಸ್ಟ್ ಆಫ್ ಆಲ್ ನನಗೆ ಇದಾದಂತ ಟೈಮಿಂಗ್, ಈ ವಿಸ್ಫೋಟ ಆದಂತ ಟೈಮಿಂಗ್ ಬಗ್ಗೆ ಬಹಳ ಜಿಜ್ಞಾಸೆ ಇದೆ. ಯಾಕೆಂದ್ರೆ ಆಕೆ ಏನ್ ಹೇಳಿದ್ದು, ಆಕೆ ಕೆಲವು ದೂರವಾಣಿಗಳಲ್ಲಿ ಮಾತಾಡುವಾಗ ಇವತ್ತು ಎಂಗೇಜ್ಮೆಂಟ್ ಆಯ್ತಾ, ನನಗಿನ್ನ ಗೊತ್ತಿಲ್ಲ ಅಂತಕ್ಕಂಥ ಇಂಗಿತವನ್ನು ವ್ಯಕ್ತಪಡಿಸಿದ್ಲು. ಎಂಗೇಜ್ಮೆಂಟ್ ಇವತ್ತು ಆಯ್ತು ಅಂತ ನನಗೆ ಗೊತ್ತಾಗಿದ್ದಕ್ಕೆ ನಾನು ಈ ಒಂದು ಮಹಾರಹಸ್ಯವನ್ನ ಭೇದಿಸಿ ಪ್ರಪಂಚದ ಮುಂದೆ ಇಡ್ತಾ ಇದ್ದೀನಿ, ಎಲ್ಲರ ಒಂದು ಸಮಾಜದ ಇದನ್ನ ನೆರವನ್ನ ಕೇಳ್ತಾ ಇದ್ದೀನಿ. ನನಗೆ ಅವರ ಜೊತೆಯಲ್ಲಿ ನನ್ನ ಗಂಡನಾಗಿ ಇದ್ ಮಾಡೋದಕ್ಕೆ ನೀವೆಲ್ಲ ನನಗೆ ಸಹಕರಿಸಬೇಕು ಅಂತಕ್ಕಂಥ ಒಂದು ಅಳಲನ್ನ ಹೆಣ್ಮಗು ಮುಂದಿಟ್ಟಿದ್ದಾಳೆ. ಇದಕ್ಕಿಂತ ಮುಂಚೆ ಇದನ್ನ ಸೀಕ್ರೆಟ್ ಆಗಿ ಇಡಬೇಕು ಅಂತಕ್ಕಂಥ ಒಂದು ರೀಸನ್ ಏನಿತ್ತು ಅಂದ್ರೆ, ಆಕೆ ಕೊಡ್ತಾ ಇರೋದು ನಾವು ನಿಜ ಆಮೇಲೆ ಎಲ್ಲರಿಗೂ ಬಹಿರಂಗ ಪಡಿಸೋಣ ಅಂತ. ಶುಡ್ ಶಿ ಹ್ಯಾವ್ ಆಕ್ಚುಲಿ ವೇಟೆಡ್ ಫಾರ್ ದಟ್ ಅಂತಕ್ಕಂಥದ್ದು ನನ್ನ ಒಂದಿದು. ಮೋರ್ ಸೊ ಶಿ ಇಸ್ ನಾಟ್ ಅನ್ ಆರ್ಡಿನರಿ ಲೇಡಿ. ಆಕೆಗೆ ಆಲ್ರೆಡಿ ಜನಪ್ರಿಯ ನಟಿಯಾಗಿದ್ದಾಳೆ, ಕಾಂಗ್ರೆಸ್ಸಿನ ಮುಖಂಡೆ ಸಹ. ಆಕೆ ಯಾರೋ ಒಂದು ಅಬಲೆ ಅಲ್ಲ,
ಅಬಲೆ ಅಲ್ಲ, ಸಬಲೆ. ಆಮೇಲೆ ಶಿ ಇಸ್ ವೆರಿ ಸ್ಟ್ರಾಂಗ್, ಸಬಲೆ. ಯಾಕಂದ್ರೆ ನಾಗಲಕ್ಷ್ಮಿ ಬಾಯಿ ಮೇಡಮ್ ಒಪ್ಕೋತಾರೆ. ಅಲ್ಲ, ಯಾಕಂದ್ರೆ ನಾನು ಹೇಳಿದ್ದು ಕೆಲವು ವಿಚಾರದಲ್ಲಿ ತಪ್ಪಾಗಬಹುದು. ಕಾನ್ಸ್ಟೇಬಲ್ ಅಟ್ಯಾಕ್ ಮಾಡಿದ್ರು 3 ದಿವಸ ಜೈಲಲ್ಲಿ ಕೂಡ ಇದ್ರು. ಹೌದು, ಒಂದ್ ನಿಮಿಷ ಇಲ್ಲಿ ಅಲ್ಲ, ನೀವು ಅಷ್ಟೊಂದೆಲ್ಲ ಅವಳು ಸಬಲೆ ಇದ್ದಾಳೆ, ಹೌದು, ಬುದ್ಧಿವಂತ ಇದ್ದಾಳೆ, ಎಲ್ಲ ಇದ್ದಾಳೆ. ಇಂಥ ದಡ್ಡನ್ನ ಈಗ ತಾನೇ ಹೇಳಿದ್ರಲ್ಲ ನೀವು, ಅವ್ನ ತಲೆಗೆ ಪೆಟ್ಟು ಬಿದ್ದು ಏನಾಯ್ತು, ಮರುಗುಳಿಕೆ ಕಾಯಿಲೆ ಇದೆ ಅಂತ, ಅಂತವ್ರು ಹೇಗೆ ಹೋಗಿ ಮೆಡಿಕಲ್ ವಿಚಾರ. ಶ್ಯಾಮ್ ಸುಂದರ್ ಅವರೆಲ್ಲ ಮಾತುಗಳು ಏನಿದೆ ಗೊತ್ತಾ, ಚಾರ್ಜ್ ಶೀಟ್ ಹಾಕಿದ ನಂತರ ಫೈಂಡ್ ಔಟ್ ಮಾಡುವಂತದ್ದು ಎಲ್ಲ ವಿಚಾರಗಳು. ಚಾರ್ಜ್ ಶೀಟ್ ಹಾಕಿದ ನಂತರ ಇವರು ಡಿಫೆನ್ಸ್ ಇದಾವಲ್ಲ, ಆ ಲೆಕ್ಕದಲ್ಲಿ ಮಾತಾಡ್ತಾರ ಅವ್ರು. ಕೇಳಿ ಒಂದು ಸಾರಿ, ಬಾಬಾ ಸಾಹೇಬ್ರು ಈ ಇಡೀ ರಾಜ್ಯದ ಮತ್ತೆ ರಾಜ್ಯದ ಹೊರಗಡೆನೋ ಅಂತಾರಾಜ್ಯ ಮಟ್ಟದಲ್ಲಿ ಹೆಸರು ಗಳಿಸಿದಂತ ಪೊಲೀಸ್ ಆಫೀಸರು. ನನಗೆ ಹೇಳಿ, ಈ ಕೇಸ್ನಲ್ಲಿ 376 ಹಾಕಿದ್ದಾರೆ, ಹೋಗ್ಲಿ, ಯಾವ್ದು 100% ಇಟ್ ಈಸ್ ಎ ಕೊಲ್ಯಾಪ್ಸಿಬಲ್ ಮ್ಯಾಟರ್. 420 ಹಾಕ್ತಕ್ಕಂತ ಒಂದು ಇನ್ಗ್ರೀಡಿಯಂಟ್ ಈಗ ಇದನ್ನ ಪೊಲಿಟಿಕಲ್ ಮಾಡೋದ್ರಲ್ಲಿ ಮಾಡ್ಲೂಬಾರ್ದು. ಈಗ ಸದಾನಂದ ಗೌಡ್ರನ್ನ ಹೆಸರು ತಗೊಳ್ಳೋದಿಲ್ಲ, ಅವಶ್ಯಕತೆ ಇಲ್ಲ. ಖಂಡಿತವಾಗಿ ಈಗ ಮಗ ಏನೋ ತಪ್ಪು ಮಾಡಿದಂತ ಅಪ್ಪನಿಗೆ ಶಿಕ್ಷೆ ಮಾಡೋದು ಅದು ಇಷ್ಟೇ ಇಲ್ಲ, ಅದಾಗಬಾರ್ದು. ಆದ್ರೆ ಯಾವುದೇ ಕನ್ಸೆಂಟ್, ಇದು ಮಿಸ್ಕನ್ಸೆಪ್ಷನ್ ಅಂತಂದ್ರೆ, ಈಗ ಮದುವೆ ಆಗ್ತೀನಿ ನಾನು, ಈಗ ಸದ್ಯಕ್ಕೆ ಆ ಒಂದು ಸಂಭೋಗ ಮಾಡೋ ಸಲುವಾಗಿ ಇದು ತಾಳಿ ಕಟ್ಕೊಂಡು ಮುಂದೆ ಮದುವೆ ಅಕ್ಕನ ಹತ್ರ ಹೇಳ್ಕೊಂಡಾಗ ಮುಂದೆ ಮದುವೆ ಆಗ್ತೇವೆ ಅಂತೆಲ್ಲ ಹೇಳ್ಕೊಂಡಿದ್ದಾರೆ. ಅದು ಅವ್ರದ್ದು ಒಂದು ಥರ. ಇದು ಯಾವುದೇ ಹೆಣ್ಮಗಳಿರ್ಲಿ, ಸುಮ್ಮನೆ ಒಂದು ಮದುವೆ ಆಗುತ್ತೆ ಅಂತ ಹೇಳೋದು ಒಂದು ಜಗಜ್ಜಾಹೀರ ಮಾಡ್ಬೇಕಾದ್ರೆ ಒಂದು ರಿಸೆಪ್ಷನ್ ಮಾಡ್ಕೊಂಡು ಮಾಡ್ಬೇಕು ಅಂತ ಒಂದು ಇರಾದೆ ಇರುತ್ತೆ. ಅದಕ್ಕೆ ಅವ್ರು ಮುಚ್ಚಿಟ್ಟಿರ್ಬೋದು. ಅದನ್ನೇ ಈಗ ನಾವು ಡಿಫೆನ್ಸ್ ಆಗಿ ತಗೊಳ್ಳೋದು. ಈಗ ಒಂದು ಹೆಣ್ಮಗಳು, ಒಂದು ಪವರ್ಫುಲ್ ಮಿನಿಸ್ಟರ್ ಮಗ, ಅವನ ವಿರುದ್ಧವಾಗಿ ಒಂದು ಇಂಥದ್ದು ಪ್ರಕರಣ ಕಂಪ್ಲೇಂಟ್ ಕೊಡ್ಬೇಕಾದ್ರೆ, ಒಂದು ಲವ್ ಮ್ಯಾರೇಜ್ ಕಿರಿಕಿರಿ ಆಗಬಹುದು, ನೀವು ಹೇಳಬೇಡ ಅಂತ ಹೇಳಿರ್ತಾನೆ, ನಾವು ಮಾಡಿಲ್ಲ ಈಗ ವಕೀಲರು ಸಾಂಸದರು ಡಿಫೆನ್ಸ್ ಈಗಲೇ ತಂದ್ಬಿಟ್ರೆ ಅದು ಇನ್ವೆಸ್ಟಿಗೇಷನ್ ಆಗಲಿ, ಮುಂದೆ ಅವರು ಡಿಫೆನ್ಸ್ ವಕೀಲರಾಗಲಿ. ಈ ಕೇಸ್ ರಿಜಿಸ್ಟರ್ ಆಗೋದಕ್ಕೂ ಅರ್ಹತೆ ಇಲ್ಲದೆ ಇರ್ತಕ್ಕಂಥ ನಾನು, ಐ ವಿಲ್ ಬ್ಯಾಕ್ ಹರ್, ಐ ವಾಂಟ್ ಟು ಅಡ್ವೊಕೇಟ್ ಹರ್ ಫಾರ್ ಹರ್. ಅದು ನಿಮ್ ಕೆಲಸ. ಕಾರ್ತಿಕ್ ಸಂಬಂಧ, ಗಂಡ ಹೆಂಡತಿ ಸಂಬಂಧ, ಇದನ್ನು ಉಳಿಸ್ಕೊಡಿ ಅಂದ್ರೆ ನಾನು ಏನ್ ಮಾಡ್ತಾ ಇದ್ದೆ ಅಂದ್ರೆ, ಹೌದಮ್ಮ, ಪಬ್ಲಿಕ್ ಇಟ್ ಇಸ್ ನಾಟ್ ಎ ಪಬ್ಲಿಕ್ ಇಶ್ಯೂ, ವಿಲ್ ಗೋ ಟು ಫ್ಯಾಮಿಲಿ ಕೋರ್ಟ್, ಫೈಲ್ ಎ ಕೇಸ್, ವಿಲ್ ಟೇಕ್ ಸ್ಟೇ ಅಂತ ಇದ್ದೆ. ಈಗ ಸದಾನಂದ ಗೌಡ ನೀವು ಒಂದು ವಿಚಾರಕ್ಕೆ ಬಹಳ ಒಂದು ಉತ್ತರ ಕೊಡಲೇಬೇಕಾಗತ್ತೆ. ಒಂದು ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ ಅನ್ನುವ ರೀತಿಯಲ್ಲಿ ಅವರು ಬಂದಿದ್ದಾರೆ ಮುಂದಕ್ಕೆ. ಹೌದು, ನೀವು ಹೇಳ್ತೀರಿ ಅದನ್ನು ರಿಜಿಸ್ಟರ್ ಮಾಡುವ ಅರ್ಹತೆ ಇಲ್ಲ ಒಂದು ಕೇಸ್ಗೆ ಅಂತ. ರೇಪ್ ಕೇಸ್ ಆಗುವಂತ ಸಂದರ್ಭ ಇದೆಯಾ ಇಲ್ಲಿ? ಯಾಕೆಂದ್ರೆ ಇನ್ಕ್ಲೂಡಿಂಗ್ ಜಯದೇವಯ್ಯ ಅವರು, ಅವ್ರ ಲಾಯರ್ ಇದ್ದಾರೆ, ಅವರೂ ಸಹ ಇದನ್ನೇ ಹೇಳ್ತಾ ಇರೋದು. ಆ ಹುಡುಗಿದು ಇವತ್ತಿಂದ ಈ ಹೊತ್ತಿನವರೆಗೂ ಆ ಹುಡುಗಿ ಬೇಡಿಕೆ ಏನು ಅಂದ್ರೆ ಇಷ್ಟೇ, ಅವನು ನನ್ನ ಗಂಡ, ಅವನ ಜೊತೆಯಲ್ಲಿ ನನ್ನ ವೈವಾಹಿಕ ಜೀವನವನ್ನ ಮತ್ತೆ ಮರುಸ್ಥಾಪಿಸಿ ಕೊಡಿ. ಈ ಕಂಪ್ಲೇಂಟ್ ಇಟ್ಕೊಂಡಿರುವಂತ ಹೆಣ್ಮಗಳು ನನ್ನ ನೀವು ರೇಪ್ ಮಾಡ್ದ ಅಂತ ಏನು ಕೇಳಬೇಕು? ಸುಳ್ಳು ಆರೋಪ ಅಲ್ಲಮ್ಮ. ಗಂಡ ಹೆಂಡತಿ ಮಧ್ಯದಲ್ಲಿ ಆಗ್ತಕ್ಕಂತ ಸಂಬಂಧವನ್ನ ನೀವು ರೇಪ್ ಅಂತಕ್ಕಂತ ಒಂದು ವ್ಯಾಖ್ಯಾನ ಕೊಟ್ಟಾದ್ಮೇಲೆ ಐದರ್ ನೀವು ಗಂಡ ಹೆಂಡತಿ ಅಲ್ಲ, ಇದು ರೇಪ್ ಅಂತ ಅಕ್ಸೆಪ್ಟ್ ಅಲ್ಲ. ಯಾಕಿಲ್ಲ ಸರ್, ಈಗ ಕಾನೂನಲ್ಲಿ ಒಂದು ಅವಕಾಶ ಇದೆ ಸರ್. ಒಂದು ವೇಳೆಗೆ ಹೆಂಡತಿ ಜೊತೆ ಕೂಡ ಬಲಾತ್ಕಾರದ ಸಂಭೋಗ ಮಾಡಿದ್ರೆ ಅದು ಕೂಡ ರೇಪ್ ಆಗುತ್ತೆ. ಬಲಾತ್ಕಾರದ ಸಂಭೋಗ ಅಂತ ಹೇಳ್ತಾ ಇಲ್ಲ ಆಕೆ. ಸಮ್ಮತಿಯನ್ನ ಮದುವೆ ಅಂತಕ್ಕಂತ ಒಂದು ಸಮ್ಮತಿ ಇಲ್ಲ ಅಂತಂದ್ರೂ ಕೂಡ ಈಗ ನಮ್ಗೆ ಗೊತ್ತಿರೋ ಪ್ರಕಾರ ಮದುವೆ ಆಗಿದ್ರು ಕೂಡ ಹೆಂಡತಿ ಜೊತೆ ಆಕೆ ಸಮ್ಮತಿ ಇಲ್ಲದೆ ಸೇರುವುದನ್ನು ರೇಪ್ ಅಂತ ಪರಿಗಣಿಸಲಾಗುತ್ತೆ. ಹೇಳ್ಬೋದಲ್ವಾ, ಮದುವೆ ಆಗಿದೆ ಅಲ್ಲ. ನೋಡಿ, ಈಗ ವಕೀಲ್ರೆ, ಈಗ ಆ ಹೆಣ್ಮಗಳು ಇಷ್ಟು ಮುಂದೆ ಬಂದು ತನ್ನ ಅಳವನ್ನು ತೋರಿಸ್ಕೊತಾಳೆ, ಅದನ್ನ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡ್ಲಿ, ನಾಳೆ ಚಾರ್ಜ್ ಶೀಟ್ ಆಗ ನೀವು ಡಿಫೆಂಡ್ ಮಾಡಿ. ಅದಕ್ಕೆ ಬಾಬಾ ಸಾಹೇಬ್ರದ್ದು ಒಂದೇ ಒಂದು ಕ್ವಶನ್ ಆನ್ಸರ್ ಹೇಳ್ಬಿಡ್ತೀನಿ. ನಾನು ಯಾಕೆ ಇದನ್ನ ಇಷ್ಟೊಂದು ಸೀರಿಯಸ್ ಆಗಿ ಅಡ್ವೊಕೇಟ್ ಮಾಡ್ತಾ ಇದ್ದೀನಿ ಅಂದ್ರೆ, ಆ ಹುಡುಗಿಗೆ ನಾಳೆ ನ್ಯಾಯ ಸಿಗುತ್ತೆ ಅಂತ ಇಟ್ಕೊಳ್ಳೋಣ ಸರ್. ಫ್ಯಾಮಿಲಿ ಕೋರ್ಟ್ಗೆ ಹೋಗ್ತಾಳೆ, ಕೇಸ್ ಆಗ್ತಾಳೆ, ಅಲ್ಲಿ ಗೆಲ್ತಾಳೆ, ಕೋರ್ಟ್ ಆರ್ಡರ್ ಮಾಡುತ್ತೆ, ನೀವಿಬ್ರು ಗಂಡ ಹೆಣ್ತಿನಪ್ಪ ಅಂತ ಹೇಳಿ ಕೋರ್ಟ್ ಡಿಕ್ಲೇರ್ ಮಾಡುತ್ತೆ ಅಂತ ಅನ್ಕೊಳ್ಳಿ. ಎಸ್, ವೆಲ್ ಅಂಡ್ ಗುಡ್. ಬೈ ಚಾನ್ಸ್ ಏನಾದ್ರು ಆ ಹುಡುಗಿ ಕೊಟ್ಟಿರತಕ್ಕಂತ ಕಂಪ್ಲೇಂಟ್, ಆ ಹುಡುಗಿ ವರ್ಷನ್ ಸುಳ್ಳು ಅಂತ ನಾಳೆ ಪ್ರೂವ್ ಆದ್ರೆ, ಆ ಹುಡುಗಿ ಈಗ ಆ ಹುಡುಗನ್ಗೆ ಮತ್ತೆ ಹೊಸದಾಗಿ ಎಂಗೇಜ್ಮೆಂಟ್ ಆಗಿರೋ ಹುಡುಗಿಗೆ ಆಗ್ತಾ ಇರತಕ್ಕಂತ ಕೌಂಟರ್ ಡ್ಯಾಮೇಜ್ ನಾಳೆ ಕಾಂಪನ್ಸೇಷನ್ ಕೇಸ್ ಹಾಕೋಬಹುದು.
ಬಟ್ ಆದಂತ ಒಂದು ಡ್ಯಾಮೇಜ್ ಇನ್ನ ಯು ಕೆನಾಟ್ ರಿಕೂಪ್ ದ ಡ್ಯಾಮೇಜ್. ಅದು ಏನೇ ಮಾಡ್ಲಿ ಈಗ ಅವರು ಒಂದು ಕಾನೂನು ಪ್ರಕಾರ ಏನಿದೆ ಅದು ಮಾತಾಡ್ತಾರೆ, ಇವ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಪೊಲೀಸ್ ಪ್ರಕಾರ ಈಗ ನಾನ್ ಹೇಳ್ತೀನಿ 2 ದಿನದಿಂದ ಈ ಎಪಿಸೋಡ್ ನಡೀತಾ ಇದೆ. ಆ ಹುಡುಗಿ ಏನು ಕುಂಟಿ ಅಲ್ಲ ಕುರುಡಿ ಅಲ್ಲ, ಮತ್ತೆ ಅದೇ ಸೇಮ್ ಕಮ್ಯುನಿಟಿ ಜಾತಿ ಹುಡುಗಿ ಅಂತ ಹೇಳ್ಕೊಳ್ತಾ ಇದ್ದಾಳೆ. ಮದುವೆ ಮಾಡ್ಲಿ ಬಿಡಿ, ಏನ್ ತೊಂದ್ರೆ? ಇದು ಹೇಗಿದೆ ಅಂದ್ರೆ ಮದುವೆ ಅಂತಕ್ಕಂಥದ್ದನ್ನ ಯಾವ್ದೋ ಒಂದು ಶೋರೂಮ್ ಹೋಗಿ ಸೆಲೆಕ್ಟ್ ಮಾಡಿ ಚೆನ್ನಾಗಿದೆಯಲ್ರಿ ತಗೊಳ್ರಿ. ಸರಿ, ನಾನು ಒಪ್ಕೋತೀನಿ. ಏನೇ ಆಗ್ಲಿ ಈಗ ನೋಡಿ, ಇದು ಅವಳು ಹೋಗಿ ಹುಡುಗಿ ಹೋಗಿ ತಾಯಿ ಹತ್ರ ಒಂದ್ ನಿಮಿಷ ಮಾತಾಡಕ್ಕೆ, ಆ ಹೆಣ್ಮಗಳು ಹೋಗಿ ತನ್ನ ಅಳಲ್ ತಾಯಿ ಹತ್ರ ಹೇಳ್ಕೊಂಡಿದ್ದಾಳೆ. ಯಾರ ಹತ್ರ? ಈ ಹುಡುಗನ ತಾಯಿ ಹತ್ರ. ಹೀಗಿದೆ 1 ತಿಂಗಳ ಹಿಂದೆ ನನ್ನ ಹಿಂಗಿಂಗ್ ನೀವೀಗ ಕೋರ್ಟ್ ಡಿಫೆನ್ಸ್ ಇಲ್ಲಿ ಮಾತಾಡೋದು ನಮ್ಗೆ ನನಗೆ ಇನ್ನೊಂದು ಒಳ್ಳೆ ಪಾಯಿಂಟ್ ಇದೆ. ನಾನು ಬ್ರೇಕ್ ಆದ ನಂತರ ಆ ವಿಚಾರದ ಮಾತಾಡೋಣ. ನಾಗಲಕ್ಷ್ಮಿ ಅವರು ಕೂಡ ಒಂದು ಮಾತನ್ನು ಹೇಳಿದ್ರು, ಇಬ್ರು ಕೂಡ ಒಂದೇ ಜಾತಿಯವರು ಇದ್ದಾರೆ, ಮದುವೆ ಮಾಡ್ಕೋಬಹುದಲ್ಲ ಅನ್ನುವಂಥದ್ದು, ಬಟ್ ಮಾಡಿಸಿಲ್ಲ ಅನ್ನುವಂಥದ್ದು. ಅವ್ರು ಹೇಳುವಾಗ ನನಗೊಂದು ಪಿಕ್ಚರ್ದು ಸೀನ್ ನೆನಪಾಯಿತು. ಈ ಕೆಲವು ಹಳ್ಳಿಗಳಲ್ಲಿ ಒಂದು ಹುಡುಗಿ ಮೇಲೆ ಆಸೆ ಇರುತ್ತೆ ಅವನಿಗೆ, ಅವನು ಮದುವೆ ಹಾಕ್ತೀನಿ ಅಂತ ಅಂದ್ಬಿಟ್ಟು ನಂಬಿಸಿ ಆಕೆಯನ್ನು ರೇಪ್ ಮಾಡಿರ್ತಾನೆ. ನಂತರ ಬೇರೆ ಮದುವೆ ಆಗಿರ್ತಾಳೆ, ಬೇರೆ ಮದುವೆ ಹಾಕಿ ಹೋಗ್ತಾನೆ, ಪಂಚಾಯತಿ ಕಟ್ಟೆ ಸೇರುತ್ತೆ, ನೀನು ಅವನ ರೇಪ್ ಮಾಡಿದ್ರೆ ಮದುವೆ ಆಗ್ಬೇಕು ಅಂತಾರೆ. ಇದಾದ್ರೆ ಪರವಾಗಿಲ್ಲ, ಕಾಶಿನಾಥದಾದಂಗೆ 5-6 ಜನ. ಎಸ್ ವೀಕ್ಷಕರಿಗೆ ಒಂದು ಬ್ರೇಕ್ ಆದ ನಂತರ ನನ್ನ ಮುಖ್ಯ ಪ್ರಶ್ನೆ ನಾನು ಕೇಳ್ತಾ ಇರುವಂತದ್ದು, ಈಗ ವೈದ್ಯಕೀಯ ಪರೀಕ್ಷೆ ಪ್ರಕಾರ ಆಕೆ ಮೇಲೆ ಯಾವುದೇ ರೀತಿಯ ರೇಪ್ ಆಗಿಲ್ಲ ಅನ್ನುವಂಥ ಒಂದು ಮಾಹಿತಿ ಬರ್ತಾ ಇದೆ. ಒಂದು ವೇಳೆ ಇದು ಸಾಬೀತಾದರೆ ಏನಾಗಬಹುದು ಕೇಸ್ ಅನ್ನುವಂಥದ್ದು ನಿಜ. ಯಾರಿಗೆ ಅನ್ಯಾಯ ಆಗಿದ್ರು ಕೂಡ ಅವರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಅನ್ಯಾಯ ಯಾರಿಗಾಗಿದೆ ಅವರಿಗೆ ನ್ಯಾಯ ದೊರಕಲೇಬೇಕು. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು. ಯಾರು ಅಂದರೆ ನಾವು ಮೈತ್ರೇಗೌಡ ಪರವಾಗಿಯೂ ಇಲ್ಲ ಅಥವಾ ಸದಾನಗೌಡರ ಪರವಾಗಿಯೂ ಇಲ್ಲ, ಕಾನೂನಿನ ಪರವಾಗಿದ್ದೀವಿ ನಾವು. ಕಾನೂನು ಪ್ರತಿಯೊಬ್ಬರಿಗೂ ಕೂಡ ಒಂದೇ ಅನ್ನೋದು ಸಾಬೀತಾದರೆ ಬಹಳ ಒಳ್ಳೆಯದು. ಆದರೆ ವಂಚನೆ ಅಥವಾ ಯಾರನ್ನೋ ಬೇರೆ ಬೇರೆ ಕಾರಣಗಳಿಂದಾಗಿ ಅವಮಾನಿಸುವಂತಹ ಪ್ರಕ್ರಿಯೆಗಳಿದ್ರೆ ಅದಕ್ಕೂ ಕೂಡ ಕಡಿವಾಣ ಬೀಳಬೇಕಾಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ನನ್ನ ಪ್ರಶ್ನೆ, ಈಗ ವೈದ್ಯಕೀಯ ಪರೀಕ್ಷೆ ಪ್ರಕಾರ ಅಲ್ಲಿ ರೇಪ್ ಆಗಿಲ್ಲ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ, ಇದು ಪ್ರೂವ್ ಆದರೆ ಏನಾಗ್ಬೋದು ಮುಂದೆ? ಬ್ರೇಕ್ ಆದ ನಂತರ.